ವೀಕ್ಷಕರೇ ಬಂದ್ರ ಭಾಳ ಸಂತೋಷ. ನೋಡಿ, ಇವತ್ತು ಇನ್ನೊಂದು ವಿಶೇಷ ಏನು ಗೊತ್ತಾ? ಸಾಕ್ಷಾತ್ ಸುಬ್ರಹ್ಮಣ್ಯ ಸ್ವಾಮಿಯ ವರದಂತಿ. ಈ ವರದಂತಿ ಅನ್ನೋದು ಎಲ್ಲಿ? ಭಗವಂತನ ಕೃಪಾ ಕಟಾಕ್ಷದಲ್ಲಿ ಸ್ಕಂದ ಪುರಾಣದಲ್ಲಿ ಸುಬ್ರಹ್ಮಣ್ಯ ಹುಟ್ಟಿದ ದಿನ ಅಂತ ಕರಿತೀವಿ. ಸುಬ್ರಹ್ಮಣ್ಯನಿಗೆ ವರದಂತಿ ಅಂತಕ್ಕಂಥದ್ದು ಯಾವ ಕಾಲಕ್ಕೂ ನಾವು ಆರಾಧನೆ ಅಂದರೆ ರಾಘವೇಂದ್ರ ಸ್ವಾಮಿಗಳು ಕಾಲವಾದರೋ ಆರಾಧನೆ, ಅದನ್ನು ಆರಾಧನೆ ಅಂತ ಕರಿತೀವಿ. ಯಾವತ್ತೂ ಜೀವ ಸಮಾಧಿಯನ್ನು ತಗೊಂಡಿರ್ತಕ್ಕಂಥದ್ದೆಲ್ಲ ಆರಾಧನೆಯನ್ನು ಮಾಡ್ತಕ್ಕಂಥ ವಿಚಾರ. ವರದಂತಿ ಅಂದರೆ ಹುಟ್ಟಿದ ಹಬ್ಬ, ವರದಂತೋತ್ಸವವನ್ನು ಆಚರಿಸ್ತಕ್ಕಂಥ ವಿಚಾರ. ಸುಬ್ರಹ್ಮಣ್ಯನಿಗೆ ವರದಂತೋತ್ಸವವನ್ನು ಆಚರಿಸ್ತಕ್ಕಂಥ ಈ ವಿಚಾರದಲ್ಲಿ ಇವತ್ತು ಸ್ಕಂದ ಪುರಾಣದ ಪ್ರಕಾರವಾಗಿ 6 ನಕ್ಷತ್ರಗಳು ಆಕಾಶ ಮಾರ್ಗದಲ್ಲಿ ಕಾಣುತ್ತೆ. ನೋಡ್ಬೋದು ನೀವು. ಇವತ್ತು ಸಾಯಂಕಾಲವೇ ಆ ಸಪ್ತಋಷಿ ಮಂಡಲದ ಪಕ್ಕದಲ್ಲೇ 6 ನಕ್ಷತ್ರಗಳು ಪ್ರಜ್ವಲವಾಗಿ ತೇಜೋಮಯವಾಗಿರುತ್ತೆ. ಈ 6 ನಕ್ಷತ್ರಗಳು ವಿಶೇಷವಾಗಿ ಅಶ್ವಿನಿ ದೇವತೆಗಳ ಸಮೇತವಾಗಿ, ಅಶ್ವಿನಿ ದೇವತೆಗಳು ಇವನು 3 ಅವನು 3 ಯಾವಾಗಲೂ ಟ್ವಿನ್ಸ್. ಅದಕ್ಕೋಸ್ಕರ ಈ ಟ್ವಿನ್ಸ್ ಇರ್ತಕ್ಕಂಥ ವಿಚಾರವಾಗಿ ಕವಳಿಗಳು ಅದನ್ನೇನಾಯಿತು? ಭಿನ್ನವಾಯಿತು. ವಿಭಿನ್ನವಾಗಿರ್ತಕ್ಕಂಥದ್ದು ಭಿನ್ನವಾದಾಗ ನಾವುಗಳು ಏನು ಹೇಳ್ತೀವಿ? ಷಣ್ಮುಖ. ಷಣ್ ಅಂದರೆ 6, ಮುಖ ಅಂದರೆ 6 ಮುಖವುಳ್ಳವನು. ಷಟಣನಾಯ ವಿದ್ಮಹೇ ಶಕ್ತಿ ಹಸ್ತಾಯ ಧೀಮಹಿ ತನ್ನೋ ಶಕ್ತಿ ಪ್ರಚೋದಯಾತ್. ಆ ಶಕ್ತಿ ಪ್ರಚೋದಯಿರ್ತಕ್ಕಂಥವನು ದೈವ ಸಾನ್ನಿಧ್ಯ ಸಾಕ್ಷಾತ್ ಪಾರ್ವತಿ ದೇವಿ. ನೋಡಿ, ಗಣೇಶ ಈಶ್ವರನಿಗೆ ಬಹಳ ಪ್ರಿಯ. ಶಿವನ ಮುಖಾಂತರವಾಗಿ ಆ ಶಕ್ತಿಯನ್ನ ಗಣಪತಿಗೆ ಕೊಡ್ತಕ್ಕಂಥ ವಿಚಾರ. ಯಾವಾಗ ಕೊಟ್ಟ? ಅವನ ತಲೆಯಲ್ಲಿ ಶಿರಸ್ಸಿನಲ್ಲಿ ಕತ್ತನ್ನ ಕತ್ತರಿಸಿದಾಗ ಅದೇ ಶಕ್ತಿಯನ್ನ ಮತ್ತೆ ತುಂಬಿಸಿದ್ದು ಆನೆಯ ತಲೆ ಮುಖಾಂತರವಾಗಿ. ಗಜಾಸುರನಿಗೆ ಮಾತು ಕೊಟ್ಟಿದ್ರು, ಅದೇ ರೀತಿ ಕೊಟ್ಟಾಯ್ತು. ಪಾರ್ವತಿಗೆ ತುಂಬಾ ಇಷ್ಟವಾಗಿರ್ತಕ್ಕಂಥ ಪ್ರಿಯನಂದನಾಗಿರ್ತಕ್ಕಂಥವನು ಸುಬ್ರಹ್ಮಣ್ಯ ಸ್ಕಂದ. ಅದಕ್ಕೆ ಸೋಮಾಸ್ಕಂದ ಅಂತ ಕರಿತೀವಿ. ಈ ಸೋಮಾಸ್ಕಂದ ಅನ್ನೋದು ಪಾರ್ವತಿ ಪರಮೇಶ್ವರನ ಮಧ್ಯಭಾಗದಲ್ಲಿ ಕೂತ್ಕೊಳ್ತಕ್ಕಂಥವನು ಇವತ್ತು ಜನನ. 6 ಮುಖಾಂತರವಾಗಿ ಬಂದಿರತಕ್ಕಂಥದ್ದು. 6 ಅಂದರೆ ನೀರು ಅಂತ. 6 ಅಂದರೆ ಯಾವ ಕಾಲಕ್ಕೂ ಷಟ್ಕುಕ್ಷಿ. ಷಟ್ಕುಕ್ಷಿ ಅಂದರೆ 6 ಹೊಟ್ಟೆಗಳ ಮುಖಾಂತರವಾಗಿ ಗರ್ಭಶೇಷ, ಅರಿಷಡ್ವರ್ಗ, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಈ ಅರಿಷಡ್ವರ್ಗಗಳನ್ನೇ 6 ವಿಧವಾಗಿ ಅವನು ಸೃಷ್ಟಿಯ ಮೂಲದಿಂದ ಬಂದಿರತಕ್ಕಂಥ ಬ್ರಹ್ಮಸ್ವರೂಪದಲ್ಲಿ ಸಾಕ್ಷಾತ್ ಗುರು. ಅದಕ್ಕೆ ಕುಮಾರ ಗುರುವೇ ನಮಃ. ಇವತ್ತು ಶನಿವಾರ ಅವನ ಜನನ. ಇಂಥ ಒಂದು ಸುಬ್ರಹ್ಮಣ್ಯ ಜನನವಾದ ದಿವಸ ತಾವೆಲ್ಲ ಏನು ಮಾಡಬೇಕು? ಕುಜ ದೋಷ, ಅಂಗಾರಕ ದೋಷ, ಮಂಗಳ ದೋಷ ಅಂದರೆ 3 ಗ್ರಹಗಳ ವಿಶೇಷವಾಗಿರ್ತಕ್ಕಂಥ ದೋಷಗಳು. ಅಂಗಾರಕ, ಕುಜ, ಮಂಗಳ ಅನ್ನೋದು 3 ಒಂದೇ. ಇಂಥ ಒಂದು ದೋಷಗಳನ್ನು ಪರಿಹಾರ ಮಾಡ್ಕೊಳ್ತಕ್ಕಂಥ ಏಕೈಕ ಅವಕಾಶ ಸುಬ್ರಹ್ಮಣ್ಯನ ಮುಖಾಂತರವಾಗಿ ಮಾಡ್ತಕ್ಕಂಥದ್ದು. ಈ ಸುಬ್ರಹ್ಮಣ್ಯ ಶುದ್ಧ ಅಂತಕ್ಕಂಥ ವಿಚಾರ. ನಾವು ಶುದ್ಧ ಅಂದರೆ ಯಾವಾಗಲೂ ಶುದ್ಧ ಅಂತ. ಶುದ್ಧವಾಗಿರ್ತಕ್ಕಂಥ ಮನೋಕಾರಕನಾಗಿರ್ತಕ್ಕಂಥ ಸುಬ್ರಹ್ಮಣ್ಯನು ಜನನವಾದಾಗ ಜಲತತ್ವದಲ್ಲೇ ವಾಸವಾಗ್ತಾನೆ. ಗಂಗೆ ಚಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು. ಆ ಗಂಗೆ ಏನು ಮಾಡ್ತಾಳೆ? ಯಮುನಾ ಸರಸ್ವತಿ ಇವರಿಬ್ಬರು ಜೋಡಿ ಜೋಡಿಯಾಗಿರ್ತಕ್ಕಂಥ ನದಿಗಳು. ಗಂಗಾ, ಯಮುನಾ, ಸರಸ್ವತಿ ಅಂತ ತ್ರಿಮೂರ್ತಿಗಳಾಗಿರ್ತಕ್ಕಂಥ ತ್ರಿಶಕ್ತಿಗಳ ಸಂಗಮ. ಅದೇನು ಮಾಡ್ತಾಳೆ? ಗಂಗಾ ಸರಸ್ವತಿ ಯಮುನಾನ ಇಬ್ಬರನ್ನು ಕಳಿಸ್ತಾಳೆ, ಜೋಡಿ ಜೋಡಿಯಾಗಿ ಕಳಿಸ್ತಾಳೆ. ಅಂಥ ಒಂದು ಜೋಡಿ ಜೋಡಿಯಾಗಿ ಕಳಿಸಿರತಕ್ಕಂಥ ನದಿಗಳಲ್ಲಿ ಕ್ಷಿಪ್ರ ಸ್ವರೂಪದಲ್ಲಿ ಹೆಂಗೆ ಕ್ಷಣ ಮಾತ್ರದಲ್ಲಿ ತಾಮ್ರವರ್ಣಿ ಅನ್ನೋ ಒಂದು ನದಿ ಕೊನೆ ಭಾಗದಲ್ಲಿ ಕೆರೆಯಾಗಿದ್ದಾಗ ಅಲ್ಲಿ ಬಂದು ಸೇರಿಸ್ತಾಳೆ ಗಂಗೆ. ಆ ಕೊಳದಲ್ಲಿ 6 ವಿಶೇಷವಾಗಿ ಕಮಲದ ಹೂಗಳಲ್ಲಿ ಈ ನಕ್ಷತ್ರಗಳನ್ನು ಹಾಕಿರೋ ಅಶ್ವಿನಿ ದೇವತೆಗಳ ಮುಖಾಂತರವಾಗಿ ಸುಬ್ರಹ್ಮಣ್ಯ ಜನನ. ಅದೇ ಇವತ್ತು. ಇಂಥ ಒಂದು ಜನನ ದಿವಸ ನೀವು ಯಾವುದೇ ಒಂದು ತಮಿಳುನಾಡು ಭಾಗದಲ್ಲೋ, ವಿಶೇಷವಾಗಿ ಆಂಧ್ರ ಭಾಗದಲ್ಲೋ ಅಥವಾ ಉತ್ತರಾಖಂಡದಲ್ಲೋ ನೀವು ಹೋದಾಗ ಆ ಸುಬ್ರಹ್ಮಣ್ಯನ ಅಂಕೇಶವಾಗಿ ಪೂಜೆ ಪುನಸ್ಕಾರ ನಡೆಯುತ್ತೆ. ಶ್ರೀಲಂಕಾದಲ್ಲಿ ಬಹಳ ಚೆನ್ನಾಗಿ ಪೂಜೆ ಮಾಡ್ತಾರೆ. ಮಲಯಾಳಂ ದೇಶ ಅಂದರೆ ಯಾವುದು? ವಿಶೇಷವಾಗಿರ್ತಕ್ಕಂಥ ಒಂದು ದ್ವೀಪ. ಅದರಲ್ಲಿ ನಾವೇನು ಹೇಳ್ತಿದ್ದೀವಿ? ಅಂಡಮಾನ್ ನಿಕೋಬಾರ್ ಆ ಭಾಗ, ಲಕ್ಷದ್ವೀಪ ಈ ಭಾಗ. ಇಲ್ಲಿ ಲಕ್ಷದ್ವೀಪದಲ್ಲಿ ಅಂದರೆ ಮಲಯಾಳಂ ದೇಶ ಅನ್ನೋದು ಲಕ್ಷದ್ವೀಪು ಮಲಯಾಳಂ ದೇಶಕ್ಕೂ ಸೇರ್ತಿತ್ತು. ಇಂಥ ಒಂದು ಸಮಯದಲ್ಲಿ ಮಧ್ಯಭಾಗದ ಬಿಂದು ಅಂದರೆ ನಾವೇನು ಹೇಳ್ತೀವಿ? ನೈಋತ್ಯ ಭಾಗ. ಭಾರತ ದೇಶಕ್ಕೆ ನೈಋತ್ಯ ಭಾಗದಲ್ಲೇ ಅದೇ ಕೆರೆ ಇರತಕ್ಕಂಥ ಜಾಗ. ತಾಮ್ರವರ್ಣಿ ಅಲ್ಲಿಂದ ಉತ್ಪತ್ತಿಯಾಗಿ ಮಲಯಾಳಂ ದೇಶ ಅಂದರೆ ಕೇರಳ ಒಳಗಡೆ ಬಂದು ತಾಮ್ರವರ್ಣಿ ಹಾಗೆಯೇ ತಮಿಳುನಾಡಿಗೆ ಹೋಗಿ ನಾವು ಶ್ರೀಲಂಕಾ ಸೇರ್ತಿತ್ತು. ಈ ನದಿ ಗುಪ್ತೇನ ಸ್ಥಿರ, ಗುಪ್ತವಾಗಿರೋದು ನದಿಯಲ್ಲಿ ಸುಬ್ರಹ್ಮಣ್ಯ ಜನನ. ಆ ಕೊಳಗಳು ಇವತ್ತಿಗೂ ಜೀವಂತ ಸಾಕ್ಷಿಯಾಗಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ಈ ಸುಬ್ರಹ್ಮಣ್ಯನ ಹುಟ್ಟುದಬ್ಬವನ್ನು ಆಚರಿಸ್ತಾರೆ. ಬಹಳ ಚೆನ್ನಾಗಿತ್ತು. ಆದರೆ ಈಗೇನು ಮಾಡೋದು? ಲಕ್ಷದ್ವೀಪ ನೀರಲ್ಲೇ ಮುಳುಗೋಗಿದೆ. ಅಂಡಮಾನ್ ನಿಕೋಬಾರು ಮುಳುಗೋಗಿದೆ. ಇಲ್ಲಿ ಯಾವ ಕಾಲಕ್ಕೂ ಮುಳುಗೋಗಿರ್ತಕ್ಕಂಥ ವಿಚಾರಗಳಲ್ಲಿ ಈ ಶನಿವಾರದಂದು ನಿಮಗೆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾಪಕ ಶಕ್ತಿಯನ್ನು ಕೊಡಬೇಕು. ಈ ಜ್ಞಾಪಕ ಶಕ್ತಿ ಏನು ಅಂದರೆ ಸುಬ್ರಹ್ಮಣ್ಯನ ಇವತ್ತಿನಿಂದ ನೀವು ಸ್ಮರಣೆ ಮಾಡ್ಕೋಬೇಕು. ಶನೇಶ್ವರನ ಕರ್ಮಗಳನ್ನು ಕಳ್ಕೊಳ್ತಕ್ಕಂಥ ಅವಕಾಶ ನಾವು ಈ ವಾರದಿಂದ ಮಾಡ್ಕೋಬೇಕು. ಯಾಕೆಂದರೆ 1.5 ತಿಂಗಳ ಕಾಲ ಶನಿ ವಕ್ರತ್ಯಾಗ ಮಾಡಿಬಿಟ್ಟಿರೋದ್ರಿಂದ ಆ 1.5 ತಿಂಗಳ ಕಾಲದಲ್ಲಿ ನಮಗೆ ಆಗ್ತಕ್ಕಂಥ ಅನಾಹುತಗಳನ್ನು ತಪ್ಪಿಸ್ತಕ್ಕಂಥವನು ಅವನೇ. ಅದೇ ರೀತಿಯಾಗಿ ಅನಾಹುತಗಳು ಕೊಡೋನು ಅವನೇ.
ಯಾರ್ಯಾರಿಗೆ ತಪ್ಪಿಸ್ತಾನೆ? ಮಿಥುನ ರಾಶಿಯಿಂದ ಶನೇಶ್ವರನು ತಪ್ಪಿಸ್ತಾ ಬರ್ತಾನೆ. ಮಿಥುನ, ಕರ್ಕಾಟಕ, ಸಿಂಹ ಮತ್ತು ಕನ್ಯೆ. ಇನ್ನು ಉಳಿದಿರ್ತಕ್ಕಂಥ ಈ ಭಾಗದಲ್ಲಿ ತುಲಾ, ವೃಶ್ಚಿಕ, ಧನಸ್ಸು, ಇವ್ರಿಗೆಲ್ಲ ಏನಾಗುತ್ತೆ? ಪರಿವರ್ತನೆ ಆಗ್ತಾ ಹೋಗುತ್ತೆ. ಈ ಪರಿವರ್ತನೆ ಆಗ್ತಾ ಇರೋ ಸಮಯದಲ್ಲಿ ನಾವು ನೆನೆಸ್ಕೊಳ್ತಕ್ಕಂಥದ್ದು ಯಾರನ್ನ? ಶನೇಶ್ವರನ ಅಧಿದೇವತೆ ಪ್ರತಿದೇವತೆ ಯಾರೋ ಆಂಜನೇಯನ ಸ್ಮರಣೆ ಮಾಡ್ಕೋಬೇಕು. ಆದರೆ ಕೆಟ್ಟದಾಗ್ತಾ ಇದ್ದ ಸಮಯದಲ್ಲಿ ಮಂಗಳಕಾರಕನಾಗಿರ್ತಕ್ಕಂಥವನು ತಡಿಬಹುದು ಅನ್ನೋನು ಸುಬ್ರಹ್ಮಣ್ಯ. ಅದಕ್ಕೆ ಯಾರ್ಯಾರು ಆ ಸುಬ್ರಹ್ಮಣ್ಯ ಸ್ಮರಣೆ ಬಂದೆ, ಧನುರಾಶಿಯಿಂದ ಹಿಡಿದು ಮಿಥುನ ರಾಶಿಯವರೆಗೂ ಮೇಲ್ಭಾಗ 90 ಡಿಗ್ರೀಸ್. ಯಾರ್ಯಾರು? ಧನಸ್ಸು, ಮಕರ, ಕುಂಭ, ಮೀನ, ಮೇಷ, ವೃಷಭ, ಮಿಥುನ, ಇವ್ರಿಗೆಲ್ಲ ಏನಾಗುತ್ತೆ? ಆಗುಹೋಗುಗಳು ಹೆಚ್ಚಾಗತ್ತೆ. ಏನೇನು ಹೆಚ್ಚಾಗತ್ತೆ ಅಂದರೆ ನೀವು ನೋಡಬಹುದು, ಯಾವ ಕಾಲಕ್ಕೂ ಪಾಶ್ಚಿಮ ದೇಶದಲ್ಲಿ ವಿಶೇಷವಾಗಿ ಬಿರುಗಾಳಿ 270, 260, 280 ಕಿಲೋಮೀಟರ್ ಸ್ಪೀಡಲ್ಲೇ ಆ ವೇಗದಲ್ಲಿ ಬರತಕ್ಕಂಥ ಬಿರುಗಾಳಿ. ಇನ್ನು ತಲೆಯ ಮೇಲೆ, ನಮ್ಮ ಭಾರತ ದೇಶದ ಉತ್ತರ ಭಾಗದ ತಲೆಯ ಮೇಲೆ, ಅಂದರೆ ಉತ್ತರ ಮತ್ತು ವಾಯುವ್ಯದ ಮಧ್ಯಭಾಗದಲ್ಲಿ, ಉತ್ತರ ಮತ್ತು ನೈಋತ್ಯದ ಮಧ್ಯಭಾಗದಲ್ಲಿ, ಉತ್ತರ ಮತ್ತು ವಿಶೇಷವಾಗಿರ್ತಕ್ಕಂಥ ದೇವಮೂಲೆ ಮಧ್ಯಭಾಗದಲ್ಲಿ ನೀರು ಹೆಚ್ಚಾಗತ್ತೆ. ನೀರು ಹೆಚ್ಚಾಗತ್ತೆ. ತಲೆ ಭಾಗ ಉತ್ತರ, ಅಂದರೆ ಉತ್ತರಕ್ಕೆ ಬಹಳ ಸೀಮಿತವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ತಲೆ ಹಾಕೋಬೇಕು. ನಮ್ಮ ಶಾಸ್ತ್ರ ಸಂಪ್ರದಾಯ ಏನು ಹೇಳುತ್ತೆ? ನೀರು ಹೆಚ್ಚಾಗಿ ಮಾಡುತ್ತೆ ಅಂದರೆ ಉತ್ತರ ಅಂದರೆ ಯಾವುದು? ಪೂರ್ವ ಯಾವಾಗಲೂ ಮೇಷ, ಉತ್ತರ ಯಾವುದು? ಶನಿ. ಶನಿಯಲ್ಲಿ ಕೂತಿದ್ದಾನೆ ಬುಧನ ಮನೆಯಲ್ಲಿ ಕನ್ಯಾ ರಾಶಿಯಲ್ಲಿ ಕೂತಿದ್ದಾನೆ. ಬಹಳ ಸಂತೋಷ, ಕನ್ಯಾ ರಾಶಿಯಲ್ಲಿ ಕೂತಿದ್ದಾನೆ. ಆ ಕನ್ಯಾ ರಾಶಿಯಿಂದ ನೇರ ಗುರು ನೋಡ್ತಾನೆ. ಗುರು ನೋಡ್ತಾ ಇದ್ದಿದ್ದ ಮನೆ ಯಾವುದೋ? ಗುರು ಎದ್ದಿದ್ದ ಮನೆ ಯಾವುದೋ? ಮೀನ ರಾಶಿ. ಅಲ್ಲಿ ಗುರು ನೀರಲ್ಲೇ ಇದ್ದಾಗ ಗುರು ಅಲ್ಲಿಂದ ಮೇಷ ರಾಶಿಗೆ ಶಿಫ್ಟ್ ಆಗಿದ್ದಾನೆ. ಅಂದರೆ ಶನಿ ವಕ್ರತ್ಯಾಗವನ್ನು ಮಾಡಿದಾಗ ಆಂಟಿ ಕ್ಲಾಕ್ ವೈಸಲ್ಲಿ ಹೋಗ್ತಾ ಇದ್ದು ನಿಲ್ಲಿಸಿ ಮತ್ತೆ ತಾನು ತನ್ನ ಮನೆಗೆ ಬಂದಾಗ ಅವನ ನೇರ ದೃಷ್ಟಿ ಮೇಷರಾಶಿ ಮೇಲೆ, ಕುಂಭರಾಶಿ ಮೇಲೆ, ಮೀನರಾಶಿ ಮೇಲೆ ಬೀಳುತ್ತೆ. ಆಗ ನೀರಿನ ಅಂಶ ಯಾವ ಕಾಲಕ್ಕೂ ನಾವು ನೋಡಬೇಕಾದ್ದು ಬಹಳ ಡೇಂಜರಸ್.